ಬೆಂಗಳೂರು ಹುಡುಗಿನ ಕರ್ಕೊಂಡ್ಬಂದು ಹಳ್ಳಿಲಿ ಕೆಲಸ ಮಾಡಕ್ ಬಿಟ್ರೆ ಹಿಂಗೆ ಆಗೋದು. ನನ್ನ ತಂದೆ ಕಡೆ ಕ್ಷಣಗಳ ಮನೆ. ಬಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಸು ಮಿನಿ ಫ್ಯಾಮಿಲಿ ವ್ಲಾಗ್. ನಾವಿವತ್ತು ಊರಿಗೆ ಬಂದಿದ್ವಿ. ಸೊ ಇವತ್ತು ನಮ್ಮ ಊರು ಹೇಗಿದೆ, ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ನಿಮಗೆ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ನೋಡಿ, ಇದೇ ನಮ್ಮ ಹಳ್ಳಿ ಮನೆ. ಸೊ ಬಡವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಅದನ್ ಬಾ. ಅದು ನೀನು ಚಪ್ಪಲ್ ಬಿಚ್ಕೊಂಡು ಇದಾಗ ಹಾಕೊಂಡು ಬಾ. ಚಪ್ಪಲ್ ಹಾಕೊಂಡೆ ಬಾ ಬಾ. ನೋಡಿ, ಇದೆ ಹಾಲ್. 2 ರೂಮ್ ಇದೆ. ಇವರೇ ನಮ್ಮ ಮಾವ. ಸೇಮ್ ದಿಟ್ಟು ಸೂರಿ ತರಾನೇ ಇದ್ದಾರೆ. ದಿಟ್ಟು ಸೂರಿನೇ. ಎಂತಕ್ಕೋ ಬಾರಲ್ಲಿ ನೋಡಿ, ಇಲ್ಲಿ ನಮ್ಮ ಸುರೇಶ್ ಅನ್ನ ತೋರಿಸ್ತೀನಿ ನೋಡಿ. ನಮ್ಮ ಸುರೇಶ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದ ಅಂತ. ಇದು ನಮ್ಮ ಅತ್ತೆ, ನಮ್ಮ ಮಾವ. ಇದು ಸೂರಿ ಅವ್ರ ತಮ್ಮ. ಇದು ಇಲ್ಲೊಂದು ರೂಮ್ ಇದೆ. ಆಮೇಲೆ ಇಲ್ಲೊಂದು ರೂಮ್ ಇದೆ. ಆಕ್ಚುಲಿ ಎಲ್ಲರ ಮನೇಲಿ ಒಂದೊಂದು ಕಿಚನ್ ಇದೆ. ನಮ್ಮ ಮನೇಲಿ ಮಾತ್ರ 2 ಕಿಚನ್ನು. ಇದೊಂದು ಕಿಚನ್ ಆದ್ರೆ ಇಲ್ಲಿ ಈ ಕಡೆ ದೇವ್ರ ಮನೆ ಇದೆ. ಅಂಡ್ ಸೂರಿ ಮೋಟ್ರ್ ತುಂಬೋಗಿದೆ. ಲೈಟ್ಸ್ ಆನ್ ಮಾಡಿ ಇಲ್ಲಿ. ಇದು ನೋಡಿ ಹಿತ್ತಲ ಮನೆ. ಮೋಟ್ರ್ ಆಫ್ ಮಾಡು, ತುಂಬೋಗಿದೆ. ಇದು ಹಿತ್ತಲ ಮನೆ. ಇವೊಂದು ಅಡುಗೆ ಮನೆ ಇದ್ರು ಕೂಡ ನಮ್ಮತ್ತೆ ಇಲ್ಲೇ ಅಡುಗೆ ಮಾಡೋದು, ಗೊತ್ತಾಯ್ತಾ? ಇಲ್ಲೇ ಅಡುಗೆ ಮಾಡೋದು. ಮತ್ತೆ ಇವೊಂದು ಅಲ್ಲಿ ನೋಡಿ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ವಾಶ್ರೂಮ್ ಇದ್ರು ಕೂಡ ನಾವು ಇಲ್ಲೇ ಸ್ನಾನ ಮಾಡೋದು. ಇವಾಗ ನಮ್ಮ ತೋಟದ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ವೆಲ್ಕಮ್ ಟು ಅವರ್ ಹೋಮ್ ಟೂರ್. ಇದು ನಮ್ಮ ಊರು, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಶ್ರೀರಾಮನಹಳ್ಳಿ ಅಂದ್ಬಿಟ್ಟು. ಇದೇ ನಮ್ಮ ಮನೆ. ಇದು ರೀಸೆಂಟಾಗಿ ಕಟ್ಟಿದ್ದು. ನಾನು ಹುಟ್ಟಿ ಬೆಳೆದಿದ್ದು ಆಟ ಆಡಿದ ಮನೆ ಎಲ್ಲ ಅಲ್ಲೊಂದಿದೆ. ಆ ಮನೆ ಆಮೇಲೆ ತೋರಿಸ್ತೀನಿ. ಬನ್ನಿ, ನಮ್ಮ ತೋಟಕ್ಕೆ ಹೋಗೋಣ. ಇದು ನನ್ನ ತಂದೆಯವರು ತುಂಬಾ ಆಸೆ ಪಟ್ಟು ಈ ತೋಟನ ಮಾಡಿದ್ದು. ಇದರಲ್ಲಿ ಏನೇ ಪರಿಶ್ರಮ ಇದ್ರೂ ಅವ್ರಿಗೇನೆ ಸೇರೋದು. ತಿರ್ಗಾ ಮೇಲೆ ನನ್ನ ತಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಈಗ ಪ್ರೆಸೆಂಟು. ನಮ್ಮ ತಾಯಿನೂ ಕೂಡ. ಮುಂದೆ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಎಂಟ್ರಿ, ಹಿಂದೆ ಡೋರ್ ಓಪನ್ ಮಾಡಿದ್ರೆ ತೋಟಕ್ಕೆ ಹೋಗ್ತೀವಿ. ಇದು ನನ್ನ ತಂದೆ ಪ್ಲಾನ್. ಇದು ನಮ್ಮ ತಾಯಿಯವ್ರ ಮನೆ ಕಟ್ಸಿದ್ದು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ತೋಟ. ಬರ್ಬಾರ್ದಾ? ಹೌದು, ನಾಳೆ ತೊಟ್ಲಿಗೆ ಹಾಕ್ತೀಯ, ಇವತ್ತಿಗೆ ಹಾಕ್ತೀಯ? ಯಾಕೆ ಹಾಕಕ್ ಹೋದೆ ನೀನು? ಹಂಗೆ ಬಿಟ್ಬಿಟ್ಟಿದ್ದು ಅಲ್ಲೇ ಒದಾಡ್ಕೊಂಡಿರ್ತಿರ್ಲಿಲ್ಲ. ಜಾಸ್ತಿ ಮಾತಾಡೋದು ಏನಾಗುತ್ತೆ? ಬಿ ಪಿ ಏನಾರ ಬರುತ್ತಾ ಅಥವಾ ಲೋ ಬಿ ಪಿ ಆಗುತ್ತಾ? ನಮ್ಮಮ್ಮ ಮುಂಚೆ ನಾ ಬಡ್ಕೊಳ್ಳೋಳು ವಯ್ಯ ಅಂತ. ಈಗೇನು ಇಲ್ಲ, ಸೈಲೆಂಟ್ ಆಗ್ಬಿಟ್ಟವ್ರೆ. ನೆನ್ನೆ ಇಷ್ಟೊತ್ತಾಗ ಎಷ್ಟಾಗಿತ್ತೋ ಅಷ್ಟೇ ಕಣಮ್ಮ. 12 ಕಾಲು. ಡಿಟಿ ಡಿಪೋಟ್ ನಡಿಬಿಟ್ಟಿದೆ. ಇನ್ನೊಂದು 3/4 ಗಂಟೆ ತಡಿ. ನೀರ್ ಬತ್ತದಾಗ ಮೋಟ್ರ್ ಆನ್ ಮಾಡಿ ಮುಳುಗಾಕ್ತೀನಿ ನಿನ್ನ. ಇನ್ನೊಂದು 3/4 ಗಂಟೆ ವೇಟ್ ಮಾಡು. ಇದು ನಮ್ಮ ತೋಟ ತುಂಬಾ ಕಷ್ಟ ಬಿದ್ದು ನಮ್ಮಪ್ಪ ಅವರು ತಗೊಂಡು ಎಲ್ಲ ಮಾಡಿ
ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದೋ. ಇದೆಲ್ಲ ಬಂದು ನಮ್ಮ ತಂದೆಯವರೇ ತಗೊಂಡಿದ್ದು. ಸ್ವಲ್ಪ ಸಾಲಗಳಿದ್ದು ಎಲ್ಲ ನಾವು ತೀರ್ಸ್ಕೊಂಡು, ನಮ್ಮ ತಂದೆಯವರು ಅಲ್ಲೊಂದು ಮನೆ ಇತ್ತು, ಅದು ಅವರು ಇದ್ದಿದ್ ಮನೆ, ಹುಟ್ಟಿ ಬೆಳೆದಿದ್ ಮನೆ. ಆ ಮನೆ ಏನಂದ್ರೆ ಅವರು ತುಂಬಾ ವರ್ಷಗಳು ಅವ್ರು ಅಲ್ಲಿಂದನೇ ಇದ್ರು. ಲಾಸ್ಟ್ ಕೊನೆಗಳಿಗೆಲ್ಲ ಏನಂದ್ರೆ ಅಲ್ಲಿಂದ ಬಗ್ಗಿ ನೋಡೋರು. ಏನಂತ ಅಂದ್ರೆ ಅವರು ಸ್ವಲ್ಪ ದಿವಸಗಳ ಕಾಲ ಲಾಸ್ಟ್ ಅಲ್ಲಿ ಕೂತ್ಕೊಂಡ್ಬಿಟ್ರು. ಓಡಾಡಕ್ ಆಗ್ತಿರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಸುಮಾರು ಹಾಸ್ಪಿಟ್ಲ್ಗಳಲ್ಲೆಲ್ಲ ತೋರಿಸ್ತಾರೆ. ಒಂದು ಹತ್ತತ್ರ ಒಂದು 14-15 ಲಕ್ಷ ಕಾಸುಗಳನ್ನೇ ಖರ್ಚು ಮಾಡಿದ್ವು ಆ ಟೈಮಲ್ಲೇನೆ. ಅಂದ್ರೆ ಒಂದು 2007ರಲ್ಲಿ ವರ್ಗು ಖರ್ಚು ಮಾಡಿ ತುಂಬಾ ಸಾಲಗಳಾಯ್ತು. ಅವೆಲ್ಲ ಸಾಲ ತೀರಿಸ್ಕೊಂಡು ಏನೇನೋ ತೀರ್ಸ್ಕೊಂಡು ಇವೆಲ್ಲ ಏನೇನೋ ಮಾಡ್ಕೊಂಡು ಇಲ್ಲಿ ಗಂಟ ಬಂದು ಈಗ ಇವೆಲ್ಲ ಪೆನ್ಸಿಲ್ ಹಾಕೊಂಡು ಇವೆಲ್ಲ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಮ್ಮ ತಂದೆಯವರೇ ಹಾಕ್ಸಿದ್ರು ಅವರಿದ್ದಾಗ್ಲೇನೆ. ಈಗ ಏನಂದ್ರೆ ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನು ಬೆಂಗಳೂರಲ್ಲಿ ದುಡ್ಕೊಂಡಿದ್ದೀನಿ. ನಮ್ಮ ತಂದೆ ಹೋದಂಗಿಂದ ನಮ್ದೇನು ಅಂತ ಕಾಂಟ್ರಿಬ್ಯೂಷನ್ ಇಲ್ಲ. ನಮ್ಮ ತಮ್ಮ ಮತ್ತೆ ನಮ್ಮ ತಾಯಿಯವರೇ ನೋಡ್ಕೊತಾ ಇರೋದು ಇವೆಲ್ಲಾನು. ಇಲ್ಲಿ ಮುಖ್ಯವಾದ ಪಾರ್ಟ್ ಏನಂದ್ರೆ ನಾವು ಮುಂಚೆ ಈಗ್ಲಾದ್ರೂ ಬೋರು ಗೀರು ಅಂತೆಲ್ಲ ಬಂದಿದೆ. ಮುಂಚೆ ಎಲ್ಲ ಬೋರ್ ಇರ್ತಿರ್ಲಿಲ್ಲ. ಇಲ್ಲಿ ಒಂದು ಆಗಿನ ಕಾಲದಲ್ಲಿ ಕಲ್ಲಿನ ಬಾವಿ ತರ ಮಾಡ್ಕೊಂಡಿದ್ರು. ಈ ಬಾವಿನಲ್ಲಿ ನೋಡಿ, ಇಲ್ಲಿ ತೋರಿಸ್ತೀವಿ. ಇದೇ ಬಾವಿ. ಮುಂಚೆ ಎಲ್ಲ ನೀರ್ ಇರ್ತಿತ್ತು, ಬಟ್ ಅವರೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಈಗೇನಂದ್ರೆ ಎಲ್ಲ ಹಾಕಿ ಮುಚ್ಚಾಕ್ತಾ ಇದ್ದಲ್ಲ ನಮ್ಮನ್ನು. ಇದೆಲ್ಲ ಮುಂಚೆ ಈಜೋಡಿತಾ ಇದ್ದೋ. ಇಲ್ಲೊಂದು ಸೀಮೆಣ್ಣೆ ಮೋಟ್ರ್ ಇಕ್ತಿದ್ರು. ಆಗ ನಾನು ತುಂಬಾ ಚಿಕ್ಕ ಹುಡುಗ, ಐ ಥಿಂಕ್ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಸೀಮೆಣ್ಣೆ ಮೋಟ್ರ್ ತಲೆ ಮೇಲೆ ಹೊತ್ಕೊಂಡ್ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮಾವಾರ ಸ್ಟಾರ್ಟ್ ಮಾಡೋರು. ನೋಡಿ, ಅಲ್ಲೊಂದು ನಿಂಬೆಕಾಯಿ ಮರ ಇತ್ತು, ತುಂಬಾ ಆಸೆಯಿಂದ ಬೆಳೆಸಿದ್ದೆ. ಇದೆಲ್ಲ ಕಿತ್ಕೊಂಡು ಬಿದ್ದೋಗ್ಬಿಡ್ತು. ಅದನ್ನೇ ಅಲ್ವಾ ಹೇಳ್ತಾ ಇರೋದು, ಅಲ್ಲೇ ನಿಂಬೆ ಮರ ಇತ್ತು. ಇಲ್ಲ ಗೊತ್ತಿಲ್ಲಪ್ಪ ಅದೇನಾಯ್ತು, ಏನೋ ಕತ್ತರ್ಸಾಕ್ಬಿಟ್ಟವ್ರೇನೋ. ಮೋಸ್ಟ್ಲಿ ಅದಂತ ಫಲ ಬಿಡ್ತಾ ಇರ್ಲಿಲ್ಲ. ನನ್ನ ತಂದೆಯವರು ಲಾಸ್ಟ್ ದಫನ್ ಮಾಡಿದ ಅದೇನೆ. ಆ ಜಾಗ ನಂಗೆ ತುಂಬಾ ಫೇವ್ರೇಟ್. ನೋಡಿ ಅಲ್ಲಿ ಇದೆಲ್ಲ, ಅಲ್ಲೆಲ್ಲ ಇದು. ಇಲ್ಲೆಲ್ಲ ನಾನು ಫಸ್ಟ್ ಭತ್ತ ಬೆಳೆದಿದ್ದೆ ನಾನೇನೆ. ನಾನು ನಮ್ಮ ಮಾವ ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ, ಬೆಳೆ ಟೈಮಲ್ಲಿ ಅವ್ರೇನೆ. ಇಲ್ಲೆಲ್ಲ ಭತ್ತ ಎಲ್ಲ ಹಾಕಿ 2 ರೌಂಡ್ ಭತ್ತ ಬೆಳೆದಿದ್ದೀನಿ. ಒಂದ್ಸತಿ ಏನೋ ರಾಗಿ ಬಿಟ್ಟಿದ್ವು ಅಷ್ಟೇನೆ. ಆಮೇಲೆ ಒಂದ್ಸತಿ ಬೀನ್ಸ್ ಬೀಳ್ಸಿದ್ವು. ಅಷ್ಟೊಂದಾಗಿ ಬೀನ್ಸ್ ಅಷ್ಟೊಂದ್ ಚೆನ್ನಾಗಿ ಬರ್ಲಿಲ್ಲ. ನಾನು ನನ್ನ ತಮ್ಮನ ಮಾಡಿದ್ವು. ಹಂಗಾಗಿ ನಮ್ಗೆಲ್ಲೋ ರೈತಾಪಿ ಜೀವನ ಆಗ್ಬರ್ಲಿಲ್ಲ. ಆ ಕಾರಣಕ್ಕೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಗವಿಪುರಂ ಗುಡ್ಡಳ್ಳಿದ್ದೆಲ್ಲ, ಹಾಗಾಗಿ ಅಲ್ಲೇ ಇದ್ದಿದ್ದು. ನೋಡೋಣ, ಲಾಸ್ಟ್ ಅಲ್ಲಿ ನನಗೆ ಇಲ್ಲೇ ಬಂದಿರ್ಬೇಕು ಅಂತ ಆಸೆ. ದೇವ್ರ ಇಚ್ಛೆ ಏನಿರುತ್ತೋ ಯಾರಿಗ್ ಗೊತ್ತು ಅಲ್ವಾ. ಇದೇ ನಮ್ ತೋಟ, ಇದೇ ನಮ್ದಿದು. ಸ್ವರ್ಗನೇ ಆಗ್ಲಿ ನರಕನೇ ಆಗ್ಲಿ ಎಲ್ಲ ಇಲ್ಲೇನೆ. ಬದುಕಿದ್ರು ಇಲ್ಲೇನೆ, ಸತ್ರು ಇಲ್ಲೇನೆ. ಅರ್ಜುನ್ ನೋಡಿ, ಅರ್ಜುನ್ ಜಿಮ್ ಮಾಡೋದನ್ನ ನೋಡಿ ಎಲ್ಲರೂ. ಹೇಗೆ ಪುಷಪ್ಸು, ಹೇಗೆ ಡಂಬಲ್ಸು ಎಲ್ಲ ಎತ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾವಾಗೋ ಒಂದ್ಸಲ ನಮ್ಮನ್ನ ತೋರಿಸ್ಬಿಟ್ಟಿದ್ದಾನೆ ಜಿಮ್ ಕರ್ಕೊಂಡೋಗಿ. ಆವತ್ತಿಂದ ಇವನಿಗೆಲ್ಲ ಜಿಮ್ಮಲ್ಲಿ ಏನೇನು ಎಕ್ಸಸೈಸ್ ಮಾಡ್ತಾರೋ ಅದೆಲ್ಲ ಬಹಟ್ ಮಾಡ್ಕೊಂಬಿಟ್ಟಿದ್ದಾನೆ. ಮರದ ಮೇಲಿರೋ ಕೋತಿನೂ ಒಂದೇ, ಇವನು ಒಂದೇ. ಇವನ್ನ ಮಾತ್ರ ಊರಿಗೆ ಬಂದರೆ ನಾವು ಹಿಡಿಯೋದಕ್ಕಂತೂ ಸಾಧ್ಯನೇ ಇಲ್ಲ. ಇದೇ ರೀತಿ ನಮ್ಮ ತೋಟದಲ್ಲಿ ಬಂದೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ಮಾತಾಡಿ ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಲ್ ಮಾಡ್ಕೊಂಡು ಕೂತಿದ್ವಿ. ನೆಕ್ಸ್ಟ್ ಬನ್ನಿ ನಿಮಗೆ ನಮ್ಮ ಸೂರ್ಯ ಅವ್ರದ್ದು ಹಳೇ ಮನೆ ತೋರಿಸ್ತೀವಿ. ಈ ಮನೆಯಲ್ಲಿ ತುಂಬಾ ಜನ ಇದ್ದು ನನ್ನ ತಂದೆ ಇದ್ದಾಗ. ನನ್ನ ತಂದೆ ಹೋಗಿದ ತಕ್ಷಣ ಈ ಮನೆ ಖಾಲಿ ಆಗ್ಬಿಟ್ಟು ಯಾರು ಇರ್ಲಿಲ್ಲ. ನನ್ನ ತಂದೆ ತೀರೋದ್ಮೇಲೆ ಯಾರೂ ಬರೋದೇ ಬಿಟ್ಬಿಟ್ರು. ನನ್ನ ತಂದೆ ಇದ್ದಾಗ ತುಂಬಾ ಜನ ಇದ್ರು. ಮಾವ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಬರ್ತಿದ್ರು.
ಅದೇನೋ ಗೊತ್ತಿಲ್ಲ, ತಂದೆ ಹೋಗಿದ್ದೆ ಇದ ಏನು ಅಂತ ಗೊತ್ತಿಲ್ಲ ಈ ಮನೆ. ಆಮೇಲೆ ಒಂಥರ ಬಿಕ್ಕೋ ಅಂದಂಗೆ ಆಗುತ್ತೆ. ಇದು ನಮ್ಮನೆ ಫಸ್ಟ್ ಕಲರ್ ಟಿವಿ ತೋರಿಸ್ತೀನಿ. ನಮ್ಮೂರ್ಗೆನೆ ಇದು ಫಸ್ಟ್ ಕಲರ್ ಟಿವಿ. ಇದು ಇಲ್ಲಿದೆಯಲ್ಲ ಈ BPL ಟಿವಿ ಇದೆ ನಮ್ಮ ಮನೆಗೆ ಫಸ್ಟ್ ಕಲರ್ ಟಿವಿ. ನಮ್ಮ ಅಜ್ಜಿ ಟಿವಿ ನೋಡ್ಬೇಕು ಅಂದ್ಬಿಟ್ಟು ಬಡ್ಡಿ ಲಕ್ಷ್ಮಮ್ಮ ಅಂದ್ಬಿಟ್ಟು ಅಂತ ಕಾಲದಲ್ಲಿನೇ 10,000 ಕೊಟ್ಟು ಭದ್ರಾವತಿಯಿಂದ ತರಿಸಿದ್ರು. ನೋಡಿ ಇದು ನೋಡಿ ಇದೆ ಅಡಿಗೆ ಮನೆ. ಮುಂಚೆ ಇಲ್ಲಿ ನನ್ನ ಅಜ್ಜಿ ಅಡಿಗೆ ಇಲ್ಲೇ ಮಾಡ್ತಾ ಇದ್ದಿದ್ದು. ಇಲ್ಲೇ ನಮ್ಮ ಅಜ್ಜಿ ಅಡಿಗೆ ಎಲ್ಲ ಮಾಡ್ತಾ ಇದ್ದಿದ್ದು. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು ನಮ್ಮ ಅಜ್ಜಿ. ಮಾತ್ರ ಅಡಿಗೆನಲ್ಲಿ ಮಾತ್ರ ಮಾತಾಡಂಗೆ ಇರ್ಲಿಲ್ಲ. ನೋಡಿ ಬನ್ನಿ, ಇದು ನಮ್ಮ ರೂಮು. ಇದು ಒಂದ್ ಟೈಮಲ್ಲಿ ಒಂಥರ ದೇವ್ರ ಮನೆ ತರ ಇತ್ತು. ತುಂಬಾ ನೆನಪುಗಳಿವೆ, ಮತ್ತೆ ರೆಡಿ ಮಾಡಿಸ್ಬೇಕು. ಸದ್ಯಕ್ಕೆ ಹಣದ ಅಭಾವ ಇದೆ, ಆ ಕಾರಣಕ್ಕೆ ಇನ್ನು ಮಾಡಿಸ್ತಾ ಇಲ್ಲ. ಇದು ದೇವ್ರ ಮನೆ ಇದ್ದಿತ್ತು. ಇಲ್ಲಿ ಮುಂಚೆ ಇಲ್ಲೊಂದು ಶೆಲ್ಫ್ ಕಲ್ಲು ಒಂಥರ ಚೆನ್ನಾಗಿತ್ತು. ಬಟ್ ಅದು ಯಾಕೆ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಮ ತಮ್ಮನೂ ನಮ್ಮ ಅಮ್ಮನೂ ಮಾಡಿರ್ಬೋದು, ಇಲ್ಲ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅಂಚು ಸರಿ ಮಾಡ್ಸಕ್ಕೆ ತೆಗ್ದಿದ್ದಾರೆ ಅನ್ಕೋತೀನಿ. ಬಟ್ ಆದ್ರೆ ಇದೇ ಮನೆಯಲ್ಲಿ ಮತ್ತೆ ನಾನು ಇರ್ಬೇಕು ಅಂತ ತುಂಬಾ ಆಸೆ. ನೋಡಿ ಇದು ಈ ಒಳಕಲ್ ಇದೆಯಲ್ಲ, ಈ ಒಳಕಲ್ಲು ನಮ್ಮ ಅಜ್ಜಿಗೆ ನಾನು ವಡೆ ಮಾಡ್ಕೊಡಿ ಅಂತ ತೋರ್ಸೋದು. ನನ್ ತೋರ್ಸೆ ನಮ್ಮ ಅಜ್ಜಿಗೆ ನಾನು ವಡೆ ಮಾಡ್ಕೊಡಿ ಅಂದಾಗೆಲ್ಲನೂ ಈ ಒಳಕಲ್ಗೆ ಕಾಳ ಕೊಟ್ಬಿಡೋಳು, ನಾನೇ ರುಬ್ಬುವೆ. ನೋಡಿ ಇದು ಇಲ್ಲೂ ಅಷ್ಟೇನೆ, ಇದೊಂದು ಒಳಕಲ್ ಇತ್ತು. ಇಲ್ಲೂ ಕೂಡ ರುಬ್ತಿದ್ದು ನಾವು. ಈ ಒಳಕಲ್ಲು, ಇಲ್ಲಿ ಸ್ಟವ್ ಇವೆಲ್ಲ ಮಾಡ್ಕೊಂಡು. ಇದು ನೋಡಿ ದನದ ಕೊಟ್ಟಿಗೆ. ನನ್ನ ತಂದೆಯವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಂದು ದನದ ಕೊಟ್ಟಿಗೆ ಇಲ್ಲೇ ಮನಿಕೋತಾ ಇದ್ರಂತೆ. ನನ್ನ ತಂದೆ ಬೆಳೆದ್ಮೇಲೆ ಅವರೇ ದುಡಿದು ಎಲ್ಲಾನು ಈ ಮನೆನೆಲ್ಲ ಕಟ್ಟಿ ಏನೇನೋ ಮಾಡಿದ್ದಾರೆ. ಪಾಪ ತುಂಬಾ ಕಷ್ಟ ಬಿದ್ದಿದ್ದಾರೆ. ಇಲ್ಲಿ ಮುಂಚೆ ಬತ್ಲು ಮನೆ ಇತ್ತು. ಇಲ್ಲೊಂದು ಅಂಡೆ ಒಲೆ, ಅಲ್ಲಿ ಒಳಗಡೆ ನೋಡಲ್ಲ ಅಂಡೆ, ಅದ ಅಂಡೆ ಇದ್ರೊಳಗಡೆ ಫಿಕ್ಸ್ ಆಗಿದ್ದು. ಇಲ್ಲಿ ನನ್ನ ತಂದೆ ಈ ಕಡೆ ತೋರ್ಸು, ಈ ಕಡೆ ತೋರ್ಸಿ ಹೇಳ್ತೀನಿ, ಬೆಳಕು ನೀಟ ಬರುತ್ತೆ. ಈ ಕಡೆ ನನ್ನ ತಂದೆ ಬಂದು ಒಂದು ದಿವಾನ ಹಾಕ್ಬಿಟ್ಟಿದ್ರು. ಯಾಕೆಂದ್ರೆ ಅವರು ಲಾಸ್ಟ್ ಟೈಮ್ ಅಲ್ಲಿ ಏನಂದ್ರೆ ನಡಿಯಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಅರಸ್ತಿ ಅಂದ್ಬಿಟ್ಟು ಒಂದು ಕಾಯಿಲೆ ತರ ಆಗಿತ್ತು. ಅದು ಸುಮಾರು ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿ ನಾವೊಂದು 14 ಲಕ್ಷದವರೆಗೂ ಏನೇನೋ ಮಾಡಿ ಖರ್ಚು ಮಾಡಿದಾಗ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡ್ರೆ ನಾಟಿ ಕಾಯಿಲೆ ಅಂತ ಹೇಳಿದ್ರು, ಅರಸ್ತಿ ಅಂದ್ಬಿಟ್ಟು ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದ. ಬದುಕ್ತಾರೆ ಅಂತ ತುಂಬಾ ಆಸೆ ಇತ್ತು, ಅವ್ರಿಗೂ ಆಸೆ ಇತ್ತು. ತಿರ್ಗಾ ಆಮೇಲೆ ಇಲ್ಲೇನೆ ಪಾಪ ಇಲ್ಲಿಂದ ದಿವಾನದಿಂದ ಎದ್ಬಿಟ್ಟು ಹಿಂಗೆ ರಿಸರ್ಚ್ ಮಾಡೋದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಆ ಕಾರಣಕ್ಕೆ ನಾವು ಇಲ್ಲೇ ಇರ್ತಿದ್ದು. ಅಷ್ಟು ಮುಚ್ಕೊಂಡಿರು, ಇಲ್ಲಿಂದ ಎದ್ದು ಅಲ್ಲಿಗೆ ರಿಸರ್ಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಆ ಕಾರಣಕ್ಕೆ ಅವ್ರಲ್ಲೇ ಹೋಗ್ತಾ ಇದ್ರು. ಆಮೇಲೆ ಇದೇ ಜಾಗದಲ್ಲಿ ಹಿಂಗೆ ದಿವಾನ ಇರೋದು, ಹಿಂಗ್ ಕೂತ್ಕೊಂಡು ಅಲ್ಲಿ ಇದೆಯಲ್ಲ ಬಯಲು ತೋರಿಸಿರಿ, ಈ ದಿವಾನನ ಇಲ್ಲಿ ಹಾಕಿದ್ದು ನಮ್ಮ ತಂದೆ ಇಲ್ಲಿ ಕೂತ್ಕೊಂಡು ಹಿಂಗ್ ನೋಡೋರು. ಅಲ್ಲಿ ನಮ್ ತೋಟ ಇದೆಯಲ್ಲ, ಅದ್ ನಮ್ ತೋಟ ಅದೇನೆ. ನೋಡಿ ಕಾಣಿಸ್ತಾ ಇದೆ ನೋಡಿ, ಆ ತೋಟನ ಹಿಂಗ್ ಬಗ್ ನೋಡೋನು. ಯಾವಾಗ್ಲೂ ನಮ್ಮ ಅಪ್ಪ ನಂಗೊಂದ್ ಮಾತು ಹೇಳೋನು, ಏನಂತಂದ್ರೆ ನಾನು ನೋಡು ನಾನು ನಾರ್ಮಲ್ ಆಗ್ತೀನಿ, ನಾನು ತೋಟದಲ್ಲಿ ಕೆಲಸ ಮಾಡ್ತೀನಿ, ನೋಡು ಬೇಕಾರೆ ಹಂಗೆ ಹಿಂಗೆ ಅನ್ನೋದು. ಪಾಪ ಆಗ್ಲಿಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೂನು ಸಾಯೋ ಟೈಮಲ್ಲಿ ಆ ಕಾಯಿಲೆಯಿಂದ ತುಂಬಾ ನೋವುಗಳು, ಕಾಲೆಲ್ಲ ತುಂಬಾ ನೋವು ಪಟ್ಕೊಂಡು ತುಂಬಾ ಹಿಂಸೆ ಪಟ್ರು. ಏನು ಮಾಡಂಗಿಲ್ಲ. ಬಟ್ ನಮ್ಮ ತಂದೆಯವರು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 10-11 ಗಂಟೆಗೆ ಬರ್ತಾ ಇದ್ದಿತ್ತು. ಅಲ್ಲಿವರೆಗೂ ನಾವು ನೋಡ್ತಾನೆ ಇರ್ಲಿಲ್ಲ. ಇದು ನೋಡಿ, ಈ ಮನೇನ ಮತ್ತೆ ರೆಡಿ ಮಾಡಿಸ್ಬೇಕು ಅಂತ ಆಸೆ ಇದೆ, ನೋಡುವ ಆದ್ರೆ ಮಾಡ್ಸೋಣ. ಇದೇ ಮನೇಲೆ ಮತ್ತೆ ಇರ್ಬೇಕು ಅಂತ ಆಸೆ. ಆಮೇಲೆ ಇದು ರಾಗಿ ಬೀಸೋರು ನಮ್ಮಪ್ಪ. ಏನಂದ್ರೆ ಎಲ್ಲಾರು ನಮ್ಮ ಅತ್ತೆ ಯಾರು ಅಂತ ಕೇಳ್ತಾರೆ. ಇವರೇ ನಮ್ಮ ಅತ್ತೆ ಶಿವಮ್ಮ ಅವರು. ಇವರು ಇಲ್ಲಿನ ನಾವು ಸೂರ್ಯ ಅವ್ರ ಮಾವನ ಮನೇಲಿ ಕೂಡ ಹಬ್ಬ ಇತ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ಅರ್ಜುನಿಗಂತೂ ಊರಿಗೆ ಬಂದಾಗ ಕುರಿ, ಮೇಕೆ, ಹಸು ಇದನ್ನ ಬಿಟ್ಟು ಅವ್ನು ಬೇರೆ ಕಡೆ ಹೋಗೋದೇ ಇಲ್ಲ. ಹೋಗೋವರೆಗೂ ಅದ್ರ ಜೊತೆನೇ ಇರ್ತಾನೆ. ನಮ್ಮ ಕಿಂಚಿಯವರು ಫಸ್ಟ್ ಟೈಮು ತೋಟಕ್ಕೆ ಬಿದ್ಬಿಟ್ಟು
ಅವರು ಇದು ಕೈ ದುಕ್ಕಿ ಕಿತ್ಕೊಂಡು ಬರ್ತಾ ಇದ್ದಾರೆ. ಏನೋ ಒಂದು 6-7 ಮಂಕ್ರಿ ಕಿತ್ಕೊಂಡ್ ಬಂದಂಗೆ ಬಿಲ್ಡಪ್ ಕುಡ್ಕೊಂಡು ಸುಸ್ತಾದಂಗೆ ಅಲ್ಲಿ ಬಿಟ್ಕೊಂಡ್ ಬರ್ತಾವ್ರೆ ನೋಡಿ. ಅರ್ಧಲ್ಲ ಅರ್ಧ ಬಾಂಡ್ಲಿ ಇಲ್ಲ. ನಿನ್ ಕೈಲಾಗದು ಅಷ್ಟೇ ಅಂತ ನಮ್ಗೆ ಗೊತ್ತು. ನಿನ್ ಮಕ ನೋಡಿ ಎದ್ರಕೊಂಡ್ಬಿಟ್ಟದೆ ಕಣೆ. ಸುಮ್ನಿರ. ಇರ್ಲಾ ಇರ್ಲ 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 ಇರ್ಲ. ಹಾ ಸುಮ್ನಿರವ. ಏಂತಕ್ಕೆ ಹಿಂಗಾಡಿ ನೀನು? ಏಂತಕ್ಕೆ ಹಿಂಗಾಡಿ? ಏಂತಕ್ಕೆ ಹಿಂಗಾಡಿ? ಓದ್ ಕೊಡುಬ ಓಡ್ ಮಗಡಿ. ನೋಡಿ, ಇದು ನನ್ನ ತಂದೆ ಹುಟ್ಟಿ ಬೆಳೆದಂಥ ಊರಿದು. ನಾನು ಕೂಡ ಇಲ್ಲಿ ಚಿಕ್ಕ ವಯಸ್ಸಿಂದ ಆಟ ಆಡಿರೋದು. ಇದು ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಬೆಲ್ ಐಕಾನನ್ನು ಒತ್ತಿ. ಬೆಂಗಳೂರು ಕಡೆ ಓಡ್ತಾ ಇದ್ದೀನಿ. ಈಗ ಹೋಗ್ಲೇಬೇಕು. ಬಾಯ್ ಬಾಯ್.